ಇಂತಹವರ ಷಡ್ತನಕ್ಕೆ ಏನನ್ಬೇಕು? ತಮ್ಮ ಬೇಳಿ ಬೇಯಿಸಿಕೊಳ್ಳಲು ಮುಗ್ಧ ಜೀವಗಳನ್ನು ಪಣಕ್ಕೆ ಒಡ್ಡೋದು. ಈ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಅವರು ಪ್ರತಿಷ್ಠಿತ ವ್ಯಕ್ತಿ. ಸಭೆ ಸಮಾರಂಭಗಳಿಗೆಲ್ಲ ಅವನನ್ನು ಕರೆದೊಯ್ತಾರೆ. ಈ ಸಲ ವಿಧಾನಸಭೆ ಎಲೆಕ್ಷನ್ಗೂ ನಿಂತ್ಕೊಂತಾನಂತೆ. ಏನಾದರೂ ಗಲಾಟೆ ಆದರೆ ಅವನೇನೋ ಬಚಾವಾಗ್ತಾನೆ. ನಮಗೆ ತೊಂದರೆ ಎಷ್ಟು? ಬಹಳ ಯೋಚಿಸಿದ ಮೇಲೆ ಅವರ ಮಾತು ನಿಜ ಎನಿಸಿತು. ಎಷ್ಟೋ ಹೊತ್ತು ಕೂತು ಅದು ಇದು ಮಾತನಾಡಿದ್ರು. ಊಟದ ವೇಳೆಗೆ ಚಿತ್ರ ಬಂದ್ಲು. ಮೊದಲಿಗಿಂತ ಮೈಕೈ ತುಂಬಿಕೊಂಡಿದ್ಲು. ಹಿಂದಿನ ಗಿಲೀಟು ಆಭರಣಗಳ ಜೊತೆಗೆ ಒಂದೆರಡು ಚಿನ್ನದ ಆಭರಣಗಳು ಬಂದು ಸೇರಿದವು. ನಡೆಯುವ ರೀತಿಯಲ್ಲಿ ಅತಿಯಾದ ವಯ್ಯಾರವಿತ್ತು. ಸವಿತಾ, ಚೆನ್ನಾಗಿದ್ದೀರಾ? ಸವಿತಾ ಕೋಪದಿಂದ ದವಡೆ ಕಚ್ಚಿದ್ಲು. ಬಾಂಬ್ ಸಿಡಿಯಲು ಸಿದ್ಧವಾಗಿತ್ತು. ಸೌಜನ್ಯವಲ್ಲ, ಆದರೂ ಇಂತಹ ಜನಗಳಿಗೆ ಅದೆಲ್ಲ ತೋರಿಸಬಾರ್ದು ಎನಿಸಿತು. ಬನ್ನಿ ಬನ್ನಿ, ಮೊದಲಿಗಿಂತ ತುಂಬ ಚೆನ್ನಾಗಿ ಆಗಿದ್ದೀರಿ. ವ್ಯಂಗ್ಯ ಬೆರೆತ ಧ್ವನಿ ಅವಳನ್ನು ಅಪ್ಪಳಿಸಿತು. ಎಲ್ಲವನ್ನೂ ಮೀರಿದ ಹೆಣ್ಗಳವು. ಇಷ್ಟು ಸ್ವಲ್ಪಕ್ಕೆಲ್ಲ ಹೆದರಿಯಾರ? ಮೂರ್ತಿ ಬಂದು ಹೇಳಿದ ತಕ್ಷಣ ಸ್ಕೂಲ್ ಮುಗಿಸ್ಕೊಂಡು ಓಡ್ ಬಂದೆ. ನಿನ್ನ ಕರೆಗೆ ಗೌರವ ಕೊಟ್ಟು ಬಂದಿದ್ದೀನಿ. ಸುಮ್ಮನೆ ಕರೆದು ಅವಮಾನ ಮಾಡಬಾರ್ದು ಎನ್ನುವಂತಿತ್ತು ಅವಳ ಮಾತಿನ ವೈಖರಿ. ಬಹಳ ಸಂತೋಷ. ನಮ್ಮ ಬಗ್ಗೆ ಅಷ್ಟಾದರೂ ಅಭಿಮಾನ ಇದೆಯಲ್ಲ. ವ್ಯಂಗ್ಯ ನುಡಿಗಳನ್ನು ಆಡಬಾರ್ದೆಂದೇ ಎಷ್ಟೇ ಪ್ರಯತ್ನಿಸಿದ್ರೂ ಸಾಧ್ಯವಾಗದೆ ಹೋಗ್ತಿತ್ತು. ಅಭಿಮಾನ ಎಲ್ಲಿ ಹೋಗುತ್ತೆ? ದಿನಕ್ಕೊಮ್ಮೆಯಾದರೂ ಜಮುನಾ ಬಂದು ನನ್ನನ್ನು ಮಾತನಾಡಿಸ್ಕೊಂಡು ಹೋಗ್ತಾ ಇದ್ರು. ಇಲ್ಲ, ನಾನಾದರೂ ಹೋಗಿ ಬರ್ತಾ ಇದ್ದೆ. ಇದು ನಿಜವೇ ಎನ್ನುವಂತೆ ನೋಡಿದ್ಲು ಸವಿತಾ. ಇದು ಶುದ್ಧ ಸುಳ್ಳೆಂದು ಅವಳಿಗೆ ಗೊತ್ತುಂಟು. ಜಮುನಾ ಹೋಗದಿದ್ರೂ ಅವಳಿಗೆ ತಾಳಿ ಕಟ್ಟಿದ ಪುರುಷ ರತ್ನವಂತೂ ಹೋಗ್ತಿದ್ದಿದ್ದು ನಿಜ. ಇದನ್ನು ಯಾರು ಅಲ್ಲ ಗೆಳೆಯರು. ಕೂತ್ಕೋ ಬನ್ನಿ, ಅವಳನ್ನು ಕಳಗಿಸ್ಕೊಟ್ಟು ಆಯ್ತಲ್ಲ, ವ್ಯತೆ ಬೆರೆತ ಧ್ವನಿಯಲ್ಲಿ ಹೇಳಿದ್ಲು. ಅವಳ ಸಾವಿಗೆ ನೀವೆಲ್ಲ ಕಾರಣವೆಂದು ಒಮ್ಮೆಲೆ ಕೂಗ್ಬಿಡುವ ಆವೇಶ. ಯಾವುದೋ ಶಕ್ತಿ ಅವಳನ್ನು ಹಿಮ್ಮೆಟ್ಟಿಸುತ್ತಿತ್ತು. ಯಾವಾಗ ಬಂದ್ರಿ? ಇನ್ನೂ ಇರ್ತೀರಾ? ಇಲ್ಲ, ಸಂಜೆ ಹೊರಟು ಬಿಡಬೇಕು. ಅದಕ್ಕೆ ನಿಮ್ಮನ್ನು ನೋಡಿಯೇ ಹೊರಡೋಣವೆಂದು ಹೇಳಿ ಕಳಿಸಿದ್ದು. ಮಾತು ಸೂಜಿನಂತೆ ಚೂಪಾಗಿತ್ತು. ಕಮಲಮ್ಮನವರು ಹೊರಗೆ ಬರಲೇ ಇಲ್ಲ. ಅವರಿಗೆ ಚಿತ್ರಾಳನ್ನು ನೋಡುವ ಇಷ್ಟವಿಲ್ಲ. ಇಂತಹ ಹೆಣ್ಗಳಿಂದ ಎಷ್ಟು ಸಂಸಾರಗಳು ಹಾಳಾಗುತ್ತೋ. ಹೇಗಿದ್ದೀರಾ? ಹುಬ್ಬೇರಿಸಿ ಪ್ರಶ್ನಿಸಿದ್ಲು ಸವಿತಾ. ಇಲ್ಲಿನ ರಾಜಕೀಯ ಬೇಸರ ಬಂದು ಹೋಗಿದೆ. 3 ದಿನಕ್ಕೆ ಬಂದು ಟೀಚರ್ಸ್ ವರ್ಗ ಮಾಡಿಸ್ಕೊಂಡು ಹೋಗ್ತಾರೆ. ಎಲ್ಲಕ್ಕೂ ನನ್ನ ತಲೆಯ ಮೇಲೆ ಗೂಬೆ ಕೂರಿಸ್ತಾರೆ. ಅವರುಗಳ ಹೇಳಿಕೆಯಲ್ಲಿ ನ್ಯಾಯವಿದೆ ಎಂದು ಹೇಳುವ ಮನಸ್ಸಾಯಿತು ಸವಿತಾಳಿಗೆ. ಆದರೆ ನಾಲಿಗೆ ಬಿಗಿ ಹಿಡಿದ್ಲು. ನಾನು ಬಹಳ ಕಷ್ಟಪಟ್ಟು ಜೀವನ ಸಾಗಿಸಿ ಅಷ್ಟಿಷ್ಟು ಒಡವೆ ಮಾಡಿಸ್ಕೊಂಡಿದ್ದೀನಿ. ಅದಕ್ಕೆ 26 ಹೇಳ್ತಾರೆ. ಇವಳಿಗೇನಾದರೂ ಮರುವೆ? ಸವಿತಾ ಯೋಚಿಸಿದ್ಲು. ಅಂದು ತಾನೇ ಇವಳ ಮತ್ತು ಶೈಲೇಂದ್ರನ ರೊಮ್ಯಾನ್ಸ್ನನ್ನು ಕಣ್ಣಾರೆ ನೋಡಿದ್ಲು. ದುಡ್ಡಲ್ಲದೆ ಮೈ ಮಾರ್ಕೊಳ್ಳೋದಕ್ಕೆ ಇವಳೇನಾದರೂ ಮುಂದೆ ಯೋಚಿಸೋದು ಅವಳಿಗೆ ಬೇಡವಾಗಿತ್ತು. ಅವೆಲ್ಲ ಗೊತ್ತಿದ್ದೆ ತಾನೇ. ನಿಮಗೆ ಗೊತ್ತಿರಬಹುದು. ಜಮುನಾಗೆ ನಾನು ಆತ್ಮೀಯ ಗೆಳತಿ. ಇಲ್ಲಿನದೆಲ್ಲ ನನಗೆ ಹೇಳೇ ಇದ್ಲು. ಸದ್ಯಕ್ಕೆ ಬೇರೇನಾದರೂ ಹೇಳಿ. ಚಿತ್ರಾಳ ಬಾಯಲ್ಲಿ ತೇವ ಆರಿ ಹೋಯಿತು. ನೈತಿಕವಾಗಿ ಪತನ ಹೊಂದಿದ್ದು ಅವಳು ಧೈರ್ಯವಾಗಿ ಸವಿತಾಳ ಪ್ರಾಮಾಣಿಕ ಕಣ್ಗಳನ್ನು ದಿಟ್ಟಿಸಲಾರಳಾದ್ಲು. ಮೆಲ್ಲಗೆ ಎದ್ಲು. ಇನ್ನು ಅಲ್ಲಿ ಕೂತು ಅವಳನ್ನು ಎದುರಿಸಲಾರೆ. ಬಂದಿದ್ದೆ ತಪ್ಪಾಯ್ತೆಂದ್ಕೊಂಡ್ಳು. ಹೊಕ್ಕಳು ಹೆಣ್ಮಕ್ಕಳು. ಕೂಲಿಗೆ ಬರುವ ಹೆಣ್ಗಳು ಅವಳನ್ನು ಅಂದೇ ಮುಗಿಸ್ಬಿಟ್ಟಿದ್ರು. ಬಂಡ ಹೆಣ್ಣಾದ್ರಿಂದ ತಲೆ ಎತ್ತಿ ಓಡಾಡ್ತಿದ್ಲು. ಇದಕ್ಕೆ ಹೆಚ್ಚಿನ ಕಾರಣ ಹಳ್ಳಿಯ ಚೇರ್ಮನ್ ಅವಳ ಬುಟ್ಟಿಯಲ್ಲಿದ್ದ. ನಮ್ಮನೆಗೆ ಬಂದು ಹೋಗಿ ವಲ್ಲದ ಮನಸ್ಸಿನಿಂದಲೇ ಕರೆದ್ಲು. ಸವಿತಾ ಇದಕ್ಕಾಗಿಯೇ ಕಾದಿರುವವಳಂತೆ ಎದ್ದೇ ಬಿಟ್ಲು. ಅಮ್ಮ, ಚಿತ್ರ ಜೊತೆ ಅವರ ಮನೆಯವರೆಗೂ ಹೋಗಿ ಬರ್ತೀನಿ. ಅಡಿಗೆಯ ಮನೆಯಿಂದ ಯಾವ ಉತ್ತರವೂ ಬರದಿದ್ರೂ ಚಂದ್ರು, ಮೂರ್ತಿ ಅವಳ ಜೊತೆ ಹೊರಟರು. ದಾರಿಯಲ್ಲಿ ಸಿಕ್ಕಿದ್ದ ಒಂದಲ್ಲ ಒಂದು ಜನ ಜಮುನಾಳ ಗುಣಗಾನ ಮಾಡಿ ದುಃಖದಿಂದ ಕಣ್ಣೀರು ಹಾಕಿದ್ರು. ಇದು ಹಳ್ಳಿ. ಇದರ ವ್ಯಾಪ್ತಿ ಬಹಳ ಕಡಿಮೆ. ಒಂದು ದೊಡ್ಡ ಮನೆಯ ಕೋಣೆಯಲ್ಲಿದ್ದಂತೆ ಇಲ್ಲಿ ಜನಜೀವನ. ಕಷ್ಟ, ಸುಖ, ಕೆಡಕು, ಒಳಿತು
ಇವೆಲ್ಲದರ ಪರಿಣಾಮ ಎಲ್ಲ ಜನರ ಮೇಲೂ ಆಗ್ತಿತ್ತು. ನೇರವಾಗಿ ಬಂದು ಅಪ್ಪಳಿಸಿದವರು ತರಗಲಿಗಳಂತೆ ನಡಗಿದ್ರು. ದೂರ ನಿಂತವರು ಸಹ ಕಂಪಿಸದಿರಲಾಗ್ತಿರಲಿಲ್ಲ. ಇಬ್ಬರು ಸ್ಕೂಲ್ ಹತ್ತಿರ ಬಂದಾಗ ಆಡುತ್ತಿದ್ದ ಹುಡುಗರು ಅವರನ್ನು ಕಂಡು ಗಂಭೀರವಾಗಿ ನಿಂತರು. ಕೆಲ ಹುಡುಗರು ಅರೆ ಮನಸ್ಸಿನಿಂದ ಕೈ ಕಟ್ಟಿ ನಿಂತು ತಮ್ಮ ವಿಧೇಯತೆ, ಒಳ್ಳೆ ನಡವಳಿಕೆಯನ್ನು ತೋರಿಸ್ಕೊಂಡ್ರು. ಸವಿತಾಳ ಮುಖದ ಮೇಲೆ ಕಂಡು ಕಾಣದಂತೆ ನಗು ಸುಳಿಯಿತು. ರೀ ಮೇಷ್ಟ್ರೆ, ಕರೀರಿ ಮಾದನ್ನ. ಮಹಾರಾಣಿಯಂತೆ ತಮ್ಮ ಮನೆಯ ಬಾಗಿಲಿನಲ್ಲಿ ನಿಂತಿದ್ದ ಮೇಷ್ಟ್ರಿಗೆ ಹುಕುಂ ಮಾಡಿದ್ಲು. ಬಲಾರೆ ಹೆಣ್ಣು ಎಂದ್ಕೊಂಡು ಸವಿತಾ ಮುಖ ಸೊಟ್ಟ ಮಾಡಿ ಕೆನ್ನೆ ಕೆರೆದುಕೊಂಡ್ರು. ಅವರು ಮಾದನನ್ನು ಸೌದೆಗಾಗಿ ಕಳಿಸಿದ್ರು. ಈಗ ಆ ವಿಷಯ ಬಾಯಿ ಬಿಟ್ರು ಅಂದರೆ ಅವರ ಜನ್ಮ ಜಾಲಾಡಿ ಬಿಡ್ತಿದ್ಲು. ಹೇಗಪ್ಪ ಎಂದು ಮನದಲ್ಲಿಯೇ ಭಯಪಟ್ರು. ಅದನ್ನು ಮುಚ್ಚಿಡುವ ಸಾಹಸ ಅವರಿಗಾಗಿ ಮಾಡಲಿಲ್ಲ. ಚಿತ್ರಾಳ ಮುಖ ಕೋಪದಿಂದ ಕೆಂಪಾಯಿತು. ಕೆಂಗಣ್ಣು ಬಿಟ್ಟು ನೋಡಿದ್ಲು. ಹೇಳಿದ ಮಾತನ್ನು ಕೇಳಿಕೊಂಡು ವಿಧೇಯತೆಯಿಂದ ವರ್ತಿಸುವ ಅವರ ಮೇಲೆ ಎಂದೂ ಅವಳಿಗೆ ಕೋಪವೇ. ಮನೆಯ ಆಳಿನಂತೆ ನೋಡ್ತಿದ್ಲು. ಎಲ್ರಿ ಮಾದ? ಅವಳ ಗತ್ತು ಅವರನ್ನು ನಡಗಿಸಿತು. ಮೂರನೆಯವರ ಮುಂದೆ ಅವಮಾನ ಆಗೋದು ಅವರಿಗೆ ಬೇಕಾಗಿರಲಿಲ್ಲ. ಅವರೊಬ್ಬರೇ ಇದ್ದಾಗ ಕೆನ್ನೆಗೆ ಹೊಡೆದರೂ ಸಹಿಸಿಕೊಳ್ಳುವಂಥ ಧೀರರೇ. ಸೌದೆ ತರೋಕ್ಕೆ ಹೋಗಿದ್ದಾನೆ. ಬಹಳ ಪ್ರಯತ್ನಪಟ್ಟು ಹೇಳಿದರು. ಯಾರಿ ಕಳಿಸಿದವರು? ಏನ್ರಿ ಮೇಡಮ್ನವರೇ, ಗಲಾಟೆ? ಅತ್ತ ಬಂದ ಒಬ್ಬ ಕಿಡಿಗೇಡಿ ಚೀಡಿಸಿದ. ಹಿರಿಯರು, ಮಧ್ಯ ವಯಸ್ಕರು ಅವಳ ಸುದ್ದಿಗೆ ಹೋಗದಿದ್ರೂ ಯುವಕರು ಸುಮ್ಮನಿರ್ತಿರ್ಲಿಲ್ಲ. ಟೈಮ್ ಸಿಕ್ಕಾಗಲೆಲ್ಲ ಹಂಗಿಸುತ್ತಿದ್ರು. ಈ ಯುವ ಶಕ್ತಿಯನ್ನು ಎದುರು ಹಾಕೊಳ್ಳೋದು ಚೇರ್ಮನ್ಗೂ ಬೇಕಿರದಿದ್ದರಿಂದ ಸೋಲಲೇಬೇಕಾಗಿತ್ತು. ಏನೂ ಇಲ್ಲ, ಸ್ವಲ್ಪ ಮಾತಬೇಕಿದ್ದ. ಅಪರೂಪಕ್ಕೆ ಇವರು ಬಂದಿದ್ದಾರೆ. ಸವಿತಾಳತ್ತ ಕೈ ತೋರಿ ನುಸುಳಿಕೊಂಡ್ಳು. ಇದೆಲ್ಲ ಬಹಳ ತಮಾಷೆಯಾಗಿ ಕಂಡಿತು. ಚಿತ್ರಾಳ ಜೊತೆ ಹೆಜ್ಜೆ ಹಾಕಿದ್ಲು. ಮನೆಗೆ ಬೀಗ ಹಾಕಿರಲಿಲ್ಲ, ತೆಗೆದೇ ಇತ್ತು. ಚಿಲಕ ಬಡಿದಾಗ 12ರ ಹುಡುಗಿಯೊಂದು ಬಂದು ಬಾಗಿಲು ತೆರೆಯಿತು. ಅವಳ ಕಣ್ಣಲ್ಲಿ ಚುರುಕಿನ ಬೆಳಕೆ ಇರಲಿಲ್ಲ. ಮುದ್ದು ಮುದ್ದಾಗಿ ಕಣ್ಳು. ಚಿನ್ನಿ, 2 ಲೋಟ ಕಾಫಿ ಮಾಡು. ಒಳಗೆ ಹೋದ ಕೂಡಲೇ ಆಜ್ಞಾಪಿಸಿದ್ಲು. ಆ ಹುಡುಗಿ ಸರಿ ಎನ್ನುವಂತೆ ತಲೆ ಆಡಿಸಿ ಅಡಿಗೆ ಮನೆಯತ್ತ ನಡೆದ್ಲು. ಮನೆಯ ಸುತ್ತಲೂ ಕಣ್ಣಾಡಿಸಿದ್ಲು. ಹಿಂದಿದ್ದ 2 ಕಬ್ಬಿಣದ ಚೇರ್ಗಳು ಜೊತೆ ಸೋಫಾ ಸೆಟ್ ಬಂದಿತ್ತು. ಗೋಡೆಗೆ ಸುಣ್ಣದ ಬದಲು ಆನಂದ್ ಕಲರಿನ ಡಿಸ್ಟೆಂಪರ್ ಬಳಿದಿತ್ತು. ನಾವೀನ್ಯತೆಯ ಗಾಳಿ ಒಳಗೆಲ್ಲ ಹರಿದಾಡಿತು. ಬಹಳ ಬದಲಾವಣೆಗಳು ಆಗಿದೆ. ವಾರೆಗಣ್ಣಿನಿಂದ ಅವಳನ್ನು ನೋಡುತ್ತಾ ಹೇಳಿದ್ಲು. ಚೇರ್ಮನ್ನರ ಬೊಕ್ಕಸದ ಹಣದ ಜೊತೆ ಅವರಿವರ ಮುಖಂಡರು ಹಣವು ಹೇರಳವಾಗಿ ಹರಿದು ಬಂದಿರಬಹುದು. ನಮ್ಮ ನೆಂಟರಿಷ್ಟರೆಲ್ಲ ಬಹಳ ಮುಂದುವರೆದ ಜನ. ನಮ್ಮ ಚಿಕ್ಕಪ್ಪನ ಮಗ ಡಾಕ್ಟರ್, ನಮ್ಮ ಸೋದರ ಮಾವ ಫಾರಿನ್ನಲ್ಲಿ ಇದ್ದಾರೆ. ಅವರೆಲ್ಲ ಬರ್ತಾ ಇರ್ತಾರೆ. ಇದೆಲ್ಲ ನಿಜವೇ ಎಂದು ಸವಿತಾಳ ಕಣ್ಗಳು ಪ್ರಶ್ನಿಸಿದವು. ಮುಂದುವರೆದ ಜನಗಳು ಬರೋದಂತೂ ಸುಳ್ಳಲ್ಲ. ಹೌದೌದು ಎನ್ನುತ್ತಾ ಸೋಫಾ ಮೇಲೆ ಕೂತ್ಲು. ಶೈಲೇಂದ್ರ, ಜಮುನಾ ದೊಡ್ಡ ಭಾವಚಿತ್ರ ಕಟ್ಟಿನಿಂದ ಶೋಭೆಗೊಂಡು ಗೋಡೆಯನ್ನು ಅಲಂಕರಿಸಿತು. ಜನರನ್ನು ಸುಲಭವಾಗಿ ವಂಚಿಸಲು ಇದೊಂದು ಸುಗಮವಾದ ದಾರಿಯೇನೋ. ಮನಸ್ಸು ಭಾರವಾದುದರಿಂದ ಸವಿತಾಳಿಗೆ ಹೆಚ್ಚೊತ್ತು ಅಲ್ಲಿ ಕೂಡೋದಾಗಲಿಲ್ಲ. ಅವಳ ಕೈ ಮೂರ್ತಿಯ ಕೆನ್ನೆ ಸವರುತ್ತಿತ್ತು. ಜಮುನಾಳನ್ನು ಹೋಲುವ ಆ ಮುದ್ದು ಮುಖ ಅವಳಿಗೆ ಮೆಚ್ಚುಗೆ. ನಾನೇ ಬಂದು ಅಡಿಗೆ ಮಾಡಬೇಕಾಗಿಲ್ಲ, ಎಲ್ಲ ಕೆಲಸ ಆ ಹುಡುಗಿ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲೇ ಊಟ ಮಾಡಿ. ಸವಿತಾಳಿಗೆ ವಾಕರಿಸ್ಕೊಂಡು ಬಂದಂತಾಯಿತು. ಊಟವೇನೋ, ಆ ಮನೆಯ ನೀರು ಕೂಡ ವಿಷವೆನಿಸಿತು. ಜಮುನಾಳ ಸಾವಿನ ಬಗ್ಗೆ ಕೇಳಿ ಚಿತ್ರಾಳನ್ನು ಚೆನ್ನಾಗಿ ಬೋಧಿಸಲೇಬೇಕೆಂದುಕೊಂಡೆ ಬಂದಿದ್ಲು. ಈಗ ಎಲ್ಲ ತಿರುವು ಮುರುವಾಗಿತ್ತು. ಗಂಟಲಿನಿಂದ ಮಾತುಗಳು ಹೊರಡಲೇ ಕಷ್ಟವಾಗಿತ್ತು. ನಿಮ್ಮ ಮನೆಯವರಿಗೆ ಏನು ಕೆಲಸ? ಅವಳಿಗೆ ಗೊತ್ತಿತ್ತು. ಆದರೂ ಪ್ರಶ್ನಿಸಿದ್ಲು. ವಿಷಯವನ್ನು ಹೊರಳಿಸಬೇಕಾಗಿತ್ತು. ಕಾಂಟ್ರಾಕ್ಟರ್. ಹಾಗಾದರೆ ದುಡ್ಡಿಗೇನು ನಿಮಗೆ ಬರವಿಲ್ಲ? ಸಹಾನುಭೂತಿಯಿಂದ ಅವಳತ್ತ ನೋಡಿದ್ಲು. ಇವಳು ಕೂಡ ಕಷ್ಟದಲ್ಲೇ ಬೆಳೆದು ಬಂದಿರಬೇಕು. ಅದಕ್ಕಾಗಿಯೇ ದುಡ್ಡಿಗಾಗಿ ಹಾರಾಡ್ತಾ ಇದ್ದಾಳೆ. ಮೈ ಮಾರಿಯಾದರೂ ದುಡ್ಡನ್ನು ಕೂಡ ಹಾಕೊಳ್ತಿದ್ದಾಳೆ. ನಿಮ್ಮ ಮಾತಿನಲ್ಲಿ ಏನೇನೂ ಅರ್ಥವಿಲ್ಲ. ತೃಪ್ತಿಯಿಂದ ಜೀವಿಸಲು ಕಲಿತಾಗಲೇ ಆ ಬರ ಎನ್ನುವ ಪದಕ್ಕೆ ಅರ್ಥ ಸಿಗುತ್ತೆ.
ಬದುಕೋಕೆ ದುಡ್ಡಿನ ಅವಶ್ಯಕತೆ ಇದೆ. ಆದರೆ ಅವರಿವರನ್ನು ಹಾಳು ಮಾಡಿ ಕೆಟ್ಟ ದಾರಿಯಲ್ಲಿ ದುಡ್ಡು ಸಂಪಾದನೆ ಮಾಡಿ ಜೀವಿಸೋದಲ್ಲ. ಈ ಮಾತು ತೀಕ್ಷ್ಣವಾಗಿ ಅವಳೆದೆ ಬಗೆಯಿತು. ನಡೀರಿ ಹೋಗೋಣ. ಹುಡುಗರನ್ನು ಎಬ್ಬಿಸ್ಕೊಂಡು ಎದ್ದೇ ಬಿಟ್ಲು. ಗೋಡೆಯ ಮೇಲಿದ್ದ ಫೋಟೋದಲ್ಲಿನ ಜಮುನಾ ದೀನದಳಾಗಿ ಅವಳನ್ನು ನೋಡುತ್ತಿರುವಂತೆ ಭಾಸವಾಯಿತು. ಇದೇನ್ರಿ, ಕಾಫಿ ಕೂಡ ತಗೊಳ್ಳಿಲ್ಲ? ಬೇಡ, ಕಾಫಿ ಏನು, ನೀರು ಕೂಡ ಕುಡಿಯಲಾರೆ. ದಡದಡನೆ ನಡೆದ್ಬಿಟ್ಲು. ಮನೆಗೆ ಬಂದು ಸುಮ್ಮನೆ ಕೂದ್ಲು. ಜಮುನಾಳ ಜೊತೆಯಲ್ಲಿ ಸವಿತಾಳನ್ನು ನೋಡಿದ ಕಮಲಮ್ಮನವರ ಬಗ್ಗೆ ಅಭಿಮಾನ ಏರಿಸ್ಕೊಂಡಿದ್ದ ಕೆಲವರು ಬಂದು ಅವಳ ಗುಣಗಾನ ಮಾಡಿ ಸಂತಾಪ ವ್ಯಕ್ತಪಡಿಸಿ ಕಣ್ಣೀರು ಹಾಕಿ ಹೋಗ್ತಿದ್ರು. ಶಂಕರಯ್ಯನವರು ಮನೆಗೆ ಬಂದಾಗ 2 ಗಂಟೆಯಾಗಿತ್ತು. ಭುಜದ ಮೇಲಿನ ವಲ್ಲಿಯಿಂದ ಮುಖದ ಮೇಲೆ ಮೂಡಿದ ಬೆವರನ್ನು ಹೊರಿಸ್ಕೊಂಡ್ರು. ತೀರಾ ಕುಗ್ಗಿ ಹೋಗಿದ್ರು. ನೀರಿನ ಚೊಂಬು ಲೋಟ ಹಿಡಿದು ಬಂದ ಹೆಂಡತಿಗೆ ಹೇಳಿದ್ರು, ತೋಟನ ಕಾಳೇಗೌಡನಿಗೆ ಮಾರ್ಬಿಡ್ತೀನಿ. ಲೋಟದ ನೀರನ್ನು ಗಟಗಟನೆ ಕುಡಿದ್ರು. ನನಗೆ ತೀರಾ ದುಡ್ಡಿನ ಅವಶ್ಯಕತೆ ಇದೆ ಎಂದು ಕೂತಿದ್ದಾನೆ. ಶೈಲೇಂದ್ರ ಅಳಿಯಂದ್ರು ಎಂದು ಬಾಯಿ ತುಂಬ ಕರೆಯಬೇಕಾದ ಅವರ ಬಾಯಲ್ಲಿ ಉದಾಸೀನವಾಗಿ ಅವನ ಹೆಸರು ಹೊರಬಿತ್ತು. ಅದನ್ನೆಲ್ಲ ಮೊದಲೇ ಯೋಚಿಸಿ ಬಂಡ ಧೈರ್ಯ ಮಾಡಿದ್ರೆ ಜಮುನಾನಾದರೂ ಉಳಿಸ್ಕೊಳ್ಬೋದಿತ್ತು. ಕಮಲಮ್ಮನವರ ಕಣ್ಣಲ್ಲಿ ನೀರಾಡಿತು. ಜಮುನಾ ಸಾಯೋಕೆ ಮುಂಚೆನೇ ಆಸೆಯೆಲ್ಲ ಭಾಗವಾಗಿತ್ತು. ಸಾಲದ ಬಾಬ್ತು ಬಂದಾಗ ಶಂಕರಯ್ಯ ಕುಸಿದು ಕುಳಿತಿದ್ರು. ಆಗ ಶೈಲೇಂದ್ರನೇ ಧೈರ್ಯ ಹೇಳಿದ. ಅಪಾರವಾಗಿ ಕಾಣಿಸುತ್ತಿದ್ದ ಆಸ್ತಿ ಹಂಚಿ ಹೋದಾಗ ಅವರಿಗೆ ಬಂದಿದ್ದು ಬಹಳವೇನೂ ಅಲ್ಲ. 1 ತಿಂಗಳು ಹಳ್ಳಿಯಲ್ಲಿ ಯಾರಿಗೂ ಮುಖ ತೋರಿಸದೆ ಕತ್ತಲು ಕೋಣೆಯಲ್ಲಿ ಕೂತು ಕಳೆದಿದ್ರು. ಬದುಕಿರೋದ್ರಿಂದ ಜೀವಿಸಬೇಕಾಗಿತ್ತು. ಆ 2 ಗಂಡು ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡುವ ಜವಾಬ್ದಾರಿ ಅವರ ಮೇಲೆ ಇದ್ದುದರಿಂದ ಹೊರಗೆ ಬಂದು ನಿತ್ಯ ಕಸುಬಿನಲ್ಲಿ ನಿರತರಾದರು. ಎಲ್ಲ ಮುಗಿದು ಹೋಯ್ತಲ್ಲ, ಇನ್ಯಾಕೆ ಯೋಚನೆ? ಮಕ್ಕಳಿಗಾಗಿ ದಿನ ತಳ್ಳಬೇಕು. ನಿಟ್ಟೆಸರು ಬಿಟ್ರು. ನಿಜವಾಗಿ ಸವಿತಾಳಿಗೆ ಅವರ ಬಗ್ಗೆ ಸಹಾನುಭೂತಿ ಉಂಟಾಯಿತು. ಸತ್ತವಳು ಎಲ್ಲ ಚಿಂತೆಯಿಂದ ಮುಕ್ತಳಾಗಿದ್ಲು. ಇದ್ದವರು ನೋವು ಅನುಭವಿಸಬೇಕಾಗಿತ್ತು. ಸಂಜೆ ಶಂಕರಯ್ಯನವರು ತಾವು ಕೂಡ ಜೊತೆಯಲ್ಲಿ ಬಂದು ಬಿಟ್ಟು ಬರುವುದಾಗಿ ಹೇಳಿದಾಗ ಸವಿತಾ ನಿರಾಕರಿಸಿದ್ಲು. ಸೀರೆ ಕುಪ್ಪಸವಿಟ್ಟು ಮಡಿಲು ತುಂಬಿ ಮಗಳನ್ನು ಕಳಗಿಸಿಕೊಡುವಂತೆ ಅವಳನ್ನು ಬೀಳ್ಕೊಟ್ರು. ಬಸ್ನಿಂದ ಇಳಿದು ಅತ್ತಿತ್ತ ನೋಡಿದ್ಲು. ಬ್ಯಾಗ್ ಹಿಡಿದು ಬಾಗಿಲ ಕಡೆ ಹೆಜ್ಜೆ ಹಾಕಿದ್ಲು. ವೇಣು ಬಂದು ಅವಳ ಕೈಯಲ್ಲಿನ ಬ್ಯಾಗ್ ಕಸಿದುಕೊಂಡಾಗ ಬೆಚ್ಚಿ ಬಿದ್ಲು. ಸಂದರ್ಭದ ಅರಿವಾಯಿತು. ಹೃದಯದ ಬಡಿತ ಜಾಸ್ತಿಯಾಯಿತು. ಬದಿಗೆ ತರಲು ಬಹಳಷ್ಟು ಪ್ರಯತ್ನ ಪಟ್ಲು. ವೇಣು ಕಾರಿನ ಬಾಗಿಲು ತೆರೆದು ನಿಂತ. ಮುಂದಿನ ಸೀಟ್ನಲ್ಲಿ ಹತ್ತಿ ಕುಳಿತಳು. ಸವಿತಾಳ ಮನಸ್ಸು ಉಯ್ಯಾಲೆಯಾಡಿತು. ದಂಪತಿಗಳ ಮಧ್ಯೆ ಗೌರವ ಅಭಿಮಾನಗಳಿದ್ದರೆ ಎಷ್ಟು ಚೆನ್ನ. ಸುಖಿಸಲು ಶ್ರೀಮಂತಿಕೆ ಬೇಕಾಗಿರಲಿಲ್ಲ. ಬಡತನವಾದರೂ ನೆಮ್ಮದಿಯಾಗಿರಬಹುದಾಗಿತ್ತು. ನೆನೆದಂತೆ ಯಾವುದೋ ನಡೆಯೋದಿಲ್ಲವೇನೋ. ಸಮಾಜದಲ್ಲಿ ಶ್ರೀಮಂತರದೇ ಮೇಲ್ಗೈ. ಅವರುಗಳ ಮದುವೆಗೆ ಒಪ್ಕೊಂಡು ಕೂಡಲೇ ಕುಣಿದಾಡಿಬಿಟ್ರು. ತಮ್ಮ ಮಗಳಿಗೂ ಒಂದು ವ್ಯಕ್ತಿತ್ವ ಇದೆ ಎಂಬುದನ್ನು ಮರೆತರು. ತನ್ನ ಪ್ರತಿಭಟನೆಗೆ ಯಾವ ಪ್ರತಿಕ್ರಿಯೆಯೂ ಸಿಗುತ್ತಿರಲಿಲ್ಲ. ಮನೆಯ ಮುಂದೆ ಕಾರ್ ನಿಂತಾಗ ಮೊದಲು ವೇಣು ಇಳಿದು ಕಾರಿನ ಬಾಗಿಲನ್ನು ತೆಗೆದು 1-2 ಹೆಜ್ಜೆ ಮುಂದೆ ಹೋದ ಸವಿತಾ ನಿಂತಳು. ಸೆರಗಿನ ತುದಿ ಡೋರಿಗೆ ಸಿಕ್ಕಾಕೊಂಡಿತ್ತು. ಹಿಂದಕ್ಕೆ ಬಂದು ತಾನೇ ಪ್ರಯಾಸಪಟ್ಟು ಬಿಡಿಸಲು ಪ್ರಯತ್ನಿಸಿದಳು. ಕೆಳಗಿನ ಸ್ಟ್ರೋಗೆ ಅದು ಸಿಕ್ಕಾಕೊಂಡಿತ್ತು. ನಕ್ಕು ವೇಣು ಬೀಳಿಸಿದಾಗ ಕಾರಿನ ಡೋರ್ ಹಾಕಿ ದೃಷ್ಟಿ ಹೊರಳಿಸಿದ ವೇಣು ಮಡದಿಯನ್ನು ನೋಡಿದ. ಬಳುಕುತ್ತಿದ್ದ ನಡು, ತೂಗುವ ಜಡೆ, ಹಾರುತ್ತಿದ್ದ ಸೆರಗು ಅವನ ಮನದಲ್ಲಿ ಆಸೆಗಳನ್ನು ಕೆರಳಿಸಿತು. ಸೀರೆ ಬದಲಾಯಿಸಿ ಮುಖ ತೊಳೆದು ಹೊರಗೆ ಬಂದಳು. ಸಾಂಬ ವಿಧಿಯ ವಿದ್ಯಾರ್ಥಿಯಂತೆ ಬಂದು ನಿಂತಿದ್ದ. ಅಡಿಗೆ ಆಗಿದೆಯಾ? ಮೆಲ್ಲನೆ ಪ್ರಶ್ನಿಸಿದ್ಲು. ಬರೀ ಅನ್ನ ಸಾರು ಮಾತ್ರ ಮಾಡಿದ್ದೀನಿ. ಯಜಮಾನ್ರು ಜಯಂತಮ್ಮನವರ ಮನೆಗೆ ಊಟಕ್ಕೆ ಹೋಗ್ತಾರಂತೆ. ಹಲ್ಮುಡಿ ಕಚ್ಚಿ ಕೋಪದಿಂದ ದುಮುಗುಟ್ಟಿದ್ಲು. ಇದು ಏನೇನೋ ಚೆನ್ನವಲ್ಲ ಎನಿಸಿತು. ಒಮ್ಮೆ ತೀರ್ಮಾನವಾಗಿ ಬಿಡೋದೇ ಸರಿ ಎನಿಸಿತು. ಮನೆತನದ ಮರ್ಯಾದೆಯ ದೃಷ್ಟಿಯಿಂದಲೋ ಸರಿ ಎನಿಸಲಿಲ್ಲ. ಬರೀ ಊಟಕ್ಕಾಗಿ ತಾನು ಅಲ್ಲಿರುವ ಅವಶ್ಯಕತೆ ಏನು? ತಾನು ಈ ಮನೆಯ ಸೊಸೆ, ವೇಣು ಕೈ ಹಿಡಿದು ತಾಳಿ ಕಟ್ಟಿದ ಮಡದಿ. ನಾಳೆ ಡೈವರ್ಸ್ ಕೊಡಲು ಎಂತಹ ಕಾರಣಗಳನ್ನು ಮುಂದೂಡಬಹುದು?
ಅವಳ ತಲೆ ಜುಮ್ ಎಂದಿತು. ಕೋಣೆಗೆ ಬಂದಾಗ ವೇಣು ಕನ್ನಡಿಯ ಮುಂದೆ ನಿಂತು ಕ್ರಾಪ್ ತೀಡುತ್ತಿದ್ದ. ಎಷ್ಟೇ ನಾಲಿಗೆ ಬಿಗಿ ಇಡಲು ಪ್ರಯತ್ನಪಟ್ಟರೂ ಸಾಧ್ಯವಾಗಲಿಲ್ಲ. ಮುಖವನ್ನು ಬೇರೆಯ ಕಡೆ ತಿರುಗಿಸಿ, ನಿಮ್ಮ ಯೋಜನೆಗಳು ಕಾರ್ಯಗತ ಆಗೋವರೆಗೆ ಮನೆಯ ಮರ್ಯಾದೆಗಾಗಿ ಸರಿಯಾಗಿ ಬಾಳುವ ಅವಶ್ಯಕತೆ ಇದೆ. ತಟ್ಟನೆ ಹಿಂತಿರುಗಿದ ವೇಣು. ಮುಗುಳ್ನಗು ಅವನ ಮುಖದ ಮೇಲೆಲ್ಲ ಪಸರಿಸಿತು. ಅವಳ ನುಣ್ಣನೆಯ ನಡುವನ್ನು ಸವರಬೇಕು ಎನಿಸಿತು. ಆ ಮಾತುಗಳು ಯಾರಿಗೆ ಅನ್ವಯಿಸುತ್ತೆ? ವ್ಯಂಗ್ಯವಾಗಿ ಆಡಿದಂತೆ ಕೇಳಿಸಿತು. ಹಿಂತಿರುಗಿದ್ಲು. ವೇಣು ಅವಳೆಡೆ ತುಂಟ ನಗು ಬೀರುತ್ತಿದ್ದ. ಸೋತೆಯ ಎಂದು ಪ್ರಶ್ನಿಸುವಂತಿತ್ತು ಅವನ ನೋಟ. ದಿನ ಹೋಗಿ ನೀವು ಜಯಂತಿ ಮನೆಯಲ್ಲಿ ಊಟ ಮಾಡೋಕ್ಕೆ ಕಾರಣ? ಆತ್ಮೀಯರ ಮನೆಯಲ್ಲಿ ಊಟ ಮಾಡೋದು ತಪ್ಪಲ್ಲ. ನನ್ನ ಊಟ ನನ್ನಿಷ್ಟ. ಇನ್ನು ಇಲ್ಲಿ ನಿಲ್ಲೋದು ಅವಳಿಂದ ಆಗಲಿಲ್ಲ. ಬಡವರ ಮನೆಯ ಹೆಣ್ಣಾದ ಮಾತ್ರಕ್ಕೆ ಸ್ವಾಭಿಮಾನ ಬೇಡವೆ? ಕಣ್ಣಲ್ಲಿ ನೀರಾಡಿತು. ಹಾಳು ಕಣ್ಣೀರು ಎಷ್ಟು ತಡೆಗಟ್ಟಿದ್ರೂ ನಿಲ್ಲದು. ಹೆಂಗಳೆಯರ ಮೇಲೆ ಅಪಾರ ಪ್ರೀತಿ ಇರಬೇಕು ಇದಕ್ಕೆ. ಸೆರೆಗಿಡಿದು ಹತ್ತಿರಕ್ಕೆ ಎಳ್ಕೊಂಡ ವೇಣು. ಸ್ವಾಭಿಮಾನದಿಂದ ಹಿಡಿದಿಟ್ಟಿದ್ದ ಕಣ್ಣೀರು ಕೆನ್ನೆಯ ಮೇಲೆ ಹೊರಳುತ್ತಿತ್ತು. ಅದು ಗಂಡನ ಕಣ್ಣಿಗೆ ಕಾಣಬಾರದೆಂದು ವ್ಯಥ ಪ್ರಯಾಸ ಪಡ್ತಿದ್ಲು. ಬಿಡಿ ನನ್ನನ್ನು, ಕೋಪದಿಂದ ನುಡಿದ್ಲು. ಬಿಗಿಯನ್ನು ಮತ್ತಷ್ಟು ಬಿಗಿಗೊಳಿಸುತ್ತಾ, ಯಾಕೆ ಬಿಡಲಿ, ಈಗ ಕೆನ್ನೆಗೆ ಬಾರಿಸಲಾರೆ, ಚುಚ್ಚಿ ನುಡಿದ. ಅವಳ ನಿಸ್ಸಹಾಯಕತೆಯನ್ನು ಎತ್ತಿ ಆಡುವಂತಿತ್ತು. ದಯವಿಟ್ಟು ಬಿಡಿ. ಸೇಡ್ ತೀರಿಸಿಕೊಳ್ಳೋಕ್ಕೆ ಈ ದಾರಿಯನ್ನು ಆರಿಸಿಕೊಳ್ಳಬಾರ್ದಾಗಿತ್ತು. ನೀವು ತಿಳಿದುಕೊಂಡಿರೋ ಅಷ್ಟು ಯಾವುದೂ ಸುಲಭವಲ್ಲ. ಹೌದು ಎನ್ನುವಂತೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೆನ್ನೆಗೆ ಕೆನ್ನೆ ಉಜ್ಜಿದ. ಮುಖವನ್ನು ಬೇರೆಡೆ ತಿರುಗಿಸಿದ ಸವಿತಾ ಕೈಯಿಂದ ವೇಣು ಮುಖ ಸರಿಸಲು ಪ್ರಯತ್ನಿಸಿದ್ಲು. ಸಾಧ್ಯವಾಗಲಿಲ್ಲ. ಗಂಡಸರ ಭೀಮ ಬಲವೇ, ದೇವರ ತಾರತಮ್ಯ ಬುದ್ಧಿಯೋ ಇಲ್ಲ ಹೆಣ್ಣಿನ ಮಾನಸಿಕ ದೌರ್ಬಲ್ಯವೋ? ಮೆಲ್ಲಗೆ ತಳ್ಳಿ ಹೊರ ಬಂದ್ಬಿಟ್ಲು. ಮಧುರತೆಯನ್ನು ಮಿಂದ ಹಾಗೆ ಮೈ ಲಘುವಾಗಿ ಕಂಪಿಸುತ್ತಿತ್ತು. ಬೆಳಗ್ಗೆ ವೇಣು ಮನೆಗೆ ಬಂದಾಗ ಸವಿತಾ ಇರಲಿಲ್ಲ. ಕೋಪದಿಂದ ಹಲ್ಲು ಕಚ್ಚಿದ. ಮನೆಯನ್ನೆಲ್ಲ ಒಂದೆರಡು ಬಾರಿ ಸುತ್ತಿ ಬಂದ. ಪ್ರೇತ ಕಳೆ ಸುರಿಯುತ್ತಿತ್ತು. ಪ್ರತಿಯೊಂದು ವಸ್ತುವು ತಮ್ಮಲ್ಲಿನ ಸುಂದರತೆ ಕಳೆದುಕೊಂಡಂತೆ ಕಾಣ್ತಿತ್ತು. ಸವಿತಾ ಈ ಮನೆಗೆ ಬಂದ ಮೇಲೆ ಹೊಸ ಕಳೆ, ಹೊಸ ಜೀವ ಬಂದಿತ್ತು. ಬುದ್ಧಿವಂತಿಕೆ, ಸ್ವಾಭಿಮಾನಿ, ಜಾಣ್ಮೆ ಮೆಚ್ಚಲೇಬೇಕಾಗಿತ್ತು. ಬೇಸತ್ತು ಹೋಗಿ ಜಯಂತಿಯ ಮನೆಯಲ್ಲಿ ಊಟ ಮಾಡಿದ. ರಾತ್ರಿಯೂ ಖಂಡಿತ ಬರಬೇಕೆಂದು ಹೇಳಿದಾಗ ನಿರಾಕರಿಸಲಾರನಾಗಿದ್ದ. ಹೊತ್ತು ಕಳೆಯಲು ಫೈಲ್ಗಳನ್ನು ಮುಂದೆ ತಂದು ಹಾಕ್ಕೊಂಡು ಕೂತ. ಅದನ್ನು ನೋಡುವಲ್ಲಿ ಹೊತ್ತೋದುದೇ ಅವನಿಗೆ ಗೊತ್ತಾಗಲಿಲ್ಲ. ಫೋನ್ ಒಂದೇ ಸಮನೆ ಸದ್ದು ಮಾಡ್ತಿದ್ರು. ಸವಿತಾ ಹೋಗಿ ಎತ್ತಲಿಲ್ಲ. ಅವಳಿಗೆ ಜಯಂತಿಗೆ ಫೋನ್ ಮಾಡ್ತಿರೋದೆಂದು ನಿಖರವಾಗಿ ಗೊತ್ತು. ಅವರೇ ಹೋಗಿ ತೆಗೆಯಲಿ. ವೇಣು ಕೋಪದಿಂದ ಕೋಣೆಯ ಕಡೆ ನೋಡಿ ಎದ್ದು ಹೋಗಿ ಫೋನ್ ತೆಗೆದುಕೊಂಡ. ಜಯಂತಿ ಊಟಕ್ಕೆ ಕಾದಿರುವ ವಿಷಯ ತಿಳಿಸಿ ಬೇಗ ಬರುವಂತೆ ಒತ್ತಾಯ ಮಾಡಿದ್ಲು. ಹೆಣ್ಮಕ್ಕಳ ಅಭಿಮಾನದ ಕರೆಯನ್ನು ಯಾರು ತಾನೇ ನಿರಾಕರಿಸಿಯಾರು? ಅದು ಜಯಂತಿಯಂತಹ ಸುಂದರ ಹೆಣ್ಣಿನಿಂದ ಬರುವ ಆಹ್ವಾನವನ್ನು ಕಳೆದುಕೊಳ್ಳುವವನು ಮೂರ್ಖನೇ ಸರಿ. ಮಡದಿಯ ಕೆಂಪು ಕೆಂಪಾದ ಮುಖವನ್ನು ಮತ್ತಷ್ಟು ಕೆಂಪು ಮಾಡುವ ಆಸೆಯಾಯಿತು. ಒಂದು ಕ್ಷಣ ನಿಂತು ಅವಳನ್ನೇ ನೋಡಿದ. ಜಯಂತಿ ನಿನ್ನೂ ಕೂಡ ಬಾ ಎಂದಿದ್ದಾಳೆ. ನಗುವನ್ನು ಅದುಮಿಟ್ಟು ಹೇಳಿದ. ಮುಖವನ್ನು ಅವನತ್ತ ತಿರುಗಿಸಲಿಲ್ಲ. ಮಾತುಕತೆ, ಸಲಿಗೆ ಯಾವುದೂ ಬೇಡವಾಗಿತ್ತು. ಥ್ಯಾಂಕ್ಸ್, ನಾನು ಬರೋಲ್ಲ. ನೀನು ಬರ್ತೀಯ ಅಂತ ಹೇಳಿದ್ದೀನಿ. ಮುಖ ಹೊರಳಿಸಿ ದೂರ ದೂರನೇ ನೋಡಿದ್ಲು. ಯಾರನ್ನ ಕೇಳಿ ಹೇಳಿದ್ದೀರಿ? ಮಹಾರಾಯರೇ ಎನ್ನುವಂತಿತ್ತು ಅವಳ ನೋಟ. ಅದು ನನಗೆ ಸಂಬಂಧಿಸಿದಲ್ಲ. ನಿಮ್ಮ ಮಧ್ಯ ನಾನು ಬರೋಕ್ಕೆ ಇಷ್ಟಪಡೋಲ್ಲ. ವೇಣು ಕಣ್ಣರಳಿಸಿ ಅವಳನ್ನು ನೋಡಿದ. ಮತ್ತೆ ಫೋನ್ ಸದ್ದಾದಾಗ ವೇಣು ಒಳ ಬಂದ. ಸವಿತಾ ಎದ್ದು ಹೋಗಿ ಕೋಣೆಯಲ್ಲಿ ಚಿಲಕ ಹಾಕೊಂಡು ಕೂತ್ಬಿಟ್ಲು. ನಿಸ್ಸಹಾಯಕತೆ, ನಿಸ್ಸಹಾಯಕತೆ. ತಲೆಯನ್ನು ಚಚ್ಚಿಕೊಳ್ಬೇಕು ಎನಿಸಿತು. ಎಷ್ಟು ಹೊತ್ತಿನ ಮೇಲೆ ಹೊರಗೆದ್ದು ಬಂದ್ಲು. ಸಾಂಬ ಹಳೆಯ ಪುಸ್ತಕಗಳನ್ನೆಲ್ಲ ಮುಂದೆ ಹಾಕೊಂಡು ಕೂತಿದ್ದ. ಅವನನ್ನು ಕೂಡ ಮಾತನಾಡಿಸೋದು ಅವಳಿಗೆ ಬೇಕಾಗಿರಲಿಲ್ಲ. ತಟ್ಟೆಯಲ್ಲಿ ಅನ್ನ ಬಡಿಸ್ಕೊಂಡು ಮೊಸರನ್ನು ತಿಂದು ಎದ್ಲು. ಮಧ್ಯಾಹ್ನ ಜಮುನಾಳ ತಾಯಿ ಉಪಚರಿಸಿ ಹೊಟ್ಟೆ ಭಾರವಾಗುವಂತೆ ಮಾಡಿದ್ರು. ಈಗ ಹೋಗಿ ತಾಯಿಯ ಕೈ ಊಟ ಉಣ್ಬೇಕು ಎನಿಸಿತು. ಅಲ್ಲಿ ಹೋದರೂ ಯಾಕೆ ಬಂದೆ? ಇಷ್ಟೊತ್ತಿನಲ್ಲಿ ಬರಬಾರ್ದಾಗಿತ್ತು.
ನಿನ್ನ ಗಂಡ ನೀನು ಜೊತೆಗೂಡಿಯೇ ಬರಬಹುದಿತ್ತು. ಈ ರೀತಿ ಬರೋದು ಚೆನ್ನ ಅಲ್ಲ. ತಾಯಿಯ ಬುದ್ಧಿವಾದ ಕೇಳುವ ಸದ್ವಿಘ್ನದಲ್ಲಿ ಎಲ್ಲವನ್ನು ಮರೆತು ಪೆಚ್ಚು ಮುಖದಿಂದ ಹಿಂತಿರುಗಬೇಕಾಗ್ತಿತ್ತು. ತಟ್ಟೆಯಲ್ಲಿ ಕೈ ತೊಳೆದು ಎದ್ದು ಹೋಗಿ ಮಲಗಿದ್ಲು. ಈ ನಡುವೆ ಅವಳು ಮಲಗುತ್ತಿದ್ದುದು ಡ್ರಾಯಿಂಗ್ ರೂಮ್ನಲ್ಲಿ. ಏಕೆಂದು ಪ್ರಶ್ನಿಸಲು ಯಾರೂ ಇರಲಿಲ್ಲ. ಸೋಪಾನ ಬೆಡ್ನ ಪಾದೆಯಲ್ಲಿ ಸರಿ ಮಾಡಿ ಹಾಸಿಗೆ ಹಾಸಿ ರೆಕಾರ್ಡ್ ಪ್ಲೇಯರ್ನನ್ನು ಸಣ್ಣ ಟ್ಯೂನ್ನೊಳಗಿಟ್ಟು ಸಾಬಾನಿಗೆ ಊಟ ಮಾಡಿ ಮಲಗುವಂತೆ ಹೇಳಿ ಮಲಗಿದ್ಲು. ಹೊರಳಾಡಿದ್ಲು. ನಿದ್ದೆ ಬರಲಿಲ್ಲ. ಎದ್ದು ಲೈಟ್ ಹಾಕಿ ಯಾವುದೋ ಪುಸ್ತಕ ಹಿಡಿದ್ಲು. 10 ನಿಮಿಷಕ್ಕೆ ಮುನ್ನವಾಗಿ ಕಣ್ಗಳು ನಿದ್ದೆಗಾಗಿ ತೇಲಾಡಿದವು. ಪುಸ್ತಕ ಹಿಡಿದೆ ನಿದ್ದೆ ಮಾಡಿಬಿಟ್ಲು. ಕಾಲಿಂಗ್ ಬೆಲ್ ಸದ್ದಾದಾಗ ದಡಬಡಿಸ್ಕೊಂಡು ಬಂದು ಬಾಗಿಲು ತೆರೆದ್ಲು. ವೇಣು ಒಳಗೆ ಬಂದ. ಅವನ ತುಟಿಗಳು ತಾಂಬೂಲದಿಂದ ರಾಗರಂಜಿತವಾಗಿದ್ದವು. ನಿದ್ದೆಗಣ್ಣಲ್ಲೂ ಅದನ್ನು ಗಮನಿಸದಿರಲಾಗಲಿಲ್ಲ. ಊಟದ ಟೇಬಲಿನ ಮೇಲೆ ಫ್ಲಾಸ್ಕ್ನಲ್ಲಿದ್ದ ಹಾಲನ್ನು ಲೋಟಕ್ಕೆ ಬಗ್ಗಿಸಿ ಸಕ್ಕರೆ ಹಾಕ್ಕೊಂಡು ಕೋಣೆಗೆ ಬಂದಳು. ವೇಣು ಬಟ್ಟೆ ಬದಲಾಯಿಸ್ತಿದ್ದ. ಅವನತ್ತ ತಿರುಗಿ ನೋಡದೆ ಹಾಲಿನ ಲೋಟ ಅಲ್ಲಿಟ್ಟು ಹಿಂತಿರುಗಿದ್ಲು. ಸವಿತಾ ಹಿಂತಿರುಗಿದಳು. ಅವಳ ಕಣ್ಗಳು ನಿದ್ದೆಯಿಂದ ಭಾರವಾಗಿದ್ದವು. ಪ್ರಾಯಾಸವಾಗಿ ತೆರೆದಂತೆ ಕಾಣಿಸುತ್ತಿತ್ತು. ಯಾಕಪ್ಪ ಈ ಪರಿ ನಿದ್ದೆ ಎಂದು ಕಣ್ಣು ಹೊಸಕೊಂಡ್ಳು. ಚೇಚೆ, ಅದರ ಮೊಂಡತನ ಅದು ಬಿಡಲಿಲ್ಲ. ವೇಣು ಕೈ ಸವಿತಾಳ ಭುಜವನ್ನು ಸವರಿತು. ಪೂರ್ಣವಾಗಿ ಎಚ್ಚರವಾಗಿಬಿಟ್ಲು. ತಟ್ಟನೆ ಪರಿಸ್ಥಿತಿಯ ಅರಿವಾಯಿತು. ಕೋಪ ಉಕ್ಕರಿ ಬಂತು. ಶ್ರೀಮಂತಿಕೆ ಆಕ್ರೋಶಕ್ಕೆ ಒಂದು ಹೆಣ್ಣಿನ ಬಲಿ ಬೇಡ. ಹಠಕ್ಕಾಗಿ ನಿಮ್ಮೊಡನೆ ಬಾಳುವ ಇಚ್ಛೆ ನನಗೂ ಇಲ್ಲ. ನಿಮ್ಮ ಕಾಟ ತಡೆಯಲಾರದೆ ನಾನಾಗಿ ದೂರ ಸರಿದರೆ ನಿಮ್ಮ ಯೋಜನೆಗಳು ಕಾರ್ಯಗತವಾಗಲು ಸರಳ. ಜಯಂತಿಯನ್ನು ದ್ವೇಷಿಸಲಾರೆ. ನಾಳೆಯೇ ಬೇಕಾದರೆ ಡೈವರ್ಸ್ಗಾಗಿ ಒಪ್ಪಿಗೆ ನೀಡಬಲ್ಲೆ. ಅರ್ಥವಿಲ್ಲದ ವ್ಯಥ ನಾಟಕಗಳು ಬೇಡ. ವೇಣು ಗರಬಡಿದವನಂತೆ ನಿಂತುಬಿಟ್ಟ. ವೇಣು ಹೊರ ಹೋಗೋದನ್ನೇ ಕಾಯ್ದು ಕೂತಿದ್ದ ಸವಿತಾ ಸೂಟ್ಕೇಸ್ ಬಾಗಿಲು ತೆಗೆದ್ಲು. ಯೂನಿವರ್ಸಿಟಿಯವರು ಕೊಟ್ಟಿದ್ದ ಚಿನ್ನದ ಪದಕವನ್ನು ಕೈಗೆ ತೆಗೆದುಕೊಂಡ್ಳು. ಹೆಮ್ಮೆಯಿಂದ ಅವಳ ಕೊರಳು ಹುಬ್ಬಿತು. ಬುದ್ಧಿವಂತ ವಿದ್ಯಾರ್ಥಿನಿ ಎನಿಸ್ಕೊಂಡಿದ್ದ ಅವಳ ಕಣ್ಣಲ್ಲಿ ನೀರು ಹಾಡಿತು. ಮ್ಯಾಥ್ಸ್ ಪ್ರೊಫೆಸರ್ ಸವಿತಾ, ಓದನ್ನು ಇಲ್ಲಿಗೆ ನಿಲ್ಲಿಸಬೇಡ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.